ಆದಿಪರಾಶಕ್ತಿ ಜಗತ್ಮಾತೆ ಜಗಜ್ಜನನಿ ಆದಿಪರಾಶಕ್ತಿಯ ಒಂದು ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಜಾತ್ರಾ ಮಹೋತ್ಸವ ಮುಳುಬಾಗಿಲಲ್ಲಿ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಈ ಕಾರ್ಯಕ್ರಮವನ್ನು ನಮ್ಮ ನಾರಾಯಣಪ್ಪನವರು ಹಾಗೂ ಅವರ ಧರ್ಮಪತ್ನಿ ಹಾಗೂ ಅವರ ಮಗನಾದ ಅಯ್ಯಪ್ಪ ಮತ್ತು ಎಲ್ಲ ಕುಟುಂಬಸ್ಥರು ಸೇರ್ಕೊಂಡು ಸ್ನೇಹಿತರು ಎಲ್ಲರೂ ಸೇರ್ಕೊಂಡು ಇವತ್ತು ಬಹಳ ವಿಜೃಂಭಣೆಯಿಂದ ಶ್ರೀ ರೇಣುಕಾ ಯಲ್ಲಮ್ಮ ಜಾತ್ರೆ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅನೇಕ ಊರುಗಳಿಂದ ಎಲ್ಲ ಭಕ್ತಾದಿಗಳು ಬಂದು ವಿಶೇಷವಾಗಿ ಹೆಣ್ಣುಮಕ್ಕಳು ಇವತ್ತು ಕಲಶಗಳನ್ನ ತರುವ ಮುಖೇನ ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ. ಮೊದಲಿಗೆ ಆ ಹೆಣ್ಣು ಮಕ್ಕಳಿಗೆ ಆ ತಾಯಿ ರೇಣುಕಾ ಯಲ್ಲಮ್ಮನ ಆಶೀರ್ವಾದ ಸಿಗಲಿ. ಮತ್ತೆ ಈ ಮುಳುಬಾಗಿಲಲ್ಲಿ ಏನು ಇವತ್ತು ಜಾತ್ರೆ ವಿಶೇಷತೆ ಏನಂದ್ರೆ ಸುಮಾರು 19 ವರ್ಷಗಳಿಂದ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಏನು 2-3 ವರ್ಷಗಳಿಂದ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಹೋದ ವರ್ಷನೂ ನಾವು ಬಂದಿದ್ವಿ, ಆವಾಗ ಏನು ಇಷ್ಟು ಕ್ರೌಡ್ ಇರಲಿಲ್ಲ. ಈ ಬಾರಿ ಬಹಳ ವಿಜೃಂಭಣೆಯಿಂದ ಜನಗಳು ಸೇರಿ ಭಕ್ತಾದಿಗಳೆಲ್ಲ ಸೇರಿ ಇವತ್ತು ಈ ಕಾರ್ಯಕ್ರಮವನ್ನ ನಡೆಸ್ಕೊಡ್ತಾ ಇದ್ದಾರೆ. ಅವರಿಗೆ ಆ ತಾಯಿ ರೇಣುಕಾ ಯಲ್ಲಮ್ಮ ಆರೋಗ್ಯ ಭಾಗ್ಯ ಐಶ್ವರ್ಯ ಕೊಟ್ಟು ಈ ಮುಳುಬಾಗಿಲಿನ ಜನತೆಗೆ ಒಳ್ಳೆ ನೆಮ್ಮದಿ ಸುಖವನ್ನು ಕಳಿಸ್ಲಿ ಅಂತ ಆ ತಾಯಿ ರೇಣುಕಾ ಯಲ್ಲಮ್ಮನಲ್ಲಿ ಮೊದಲಿಗೆ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಏನು ಇವತ್ತು ನಾನು ಈಗ ಈ ತಾನೇ ನನಗೆ ಚಾಲನೆ ಮಾಡಿಕೊಟ್ಟಂತ ನಮ್ಮ ಸಹೋದರಿ ಏನು ನಗರಸಭೆ ಉಪಾಧ್ಯಕ್ಷರಾದಂತ ಸರಳಾ ನವೀನ್ ಕುಮಾರ್ ಅವರು ಇರ್ಬೋದು, ನಮ್ಮ ಸಹೋದರನಾದ ಅಮರ್ ಇರ್ಬೋದು, ಮಂಜುನಾಥ್ ಇರ್ಬೋದು, ನಮ್ಮ ಜಿಲ್ಲಾ ಪಂಚಾಯತಿ ಸದಸ್ಯರಾದ ಕೃಷ್ಣಣ್ಣ ಅವಣಿ ಕೃಷ್ಣಣ್ಣ ಅವರು ಇರ್ಬೋದು, ಮಂಜುನಾಥ್ ಇರ್ಬೋದು, ಗಡ್ಡೂರು ಮಂಜುನಾಥ್ ಇರ್ಬೋದು, ಮತ್ತೆ ವಿಶ್ವನಾಥ್ ರೆಡ್ಡಿ ವಿಶ್ವನಾಥ್ ಗೌಡ್ರು ಚೇರ್ಮನ್ ಅವರಿದ್ದಾರೆ. ಮತ್ತೆ ನಮ್ಮ ಚಿನ್ನಪ್ಪಯ್ಯನವರು ಚೇರ್ಮನ್ ಅನ್ಗೊಂಡಳ್ಳಿ ಅವರಿದ್ದಾರೆ. ಎಲ್ಲರೂ ಗ್ರಾಮ ಪಂಚಾಯತಿ ಸದಸ್ಯರುಗಳು ಅನೇಕ ಮುಖಂಡರುಗಳಿದ್ದಾರೆ. ದಯವಿಟ್ಟು ಯಾರು ಅಪಾಸ ತಿಳ್ಕೋಬಾರ್ದು. ಇವತ್ತು ಏನು ನಮ್ಮ ಈ ಒಂದು ರೇಣುಕಾ ಯಲ್ಲಮ್ಮ ದೇವಿಯ ಜಾತ್ರೆಯನ್ನ ಜಾತಿ ಭೇದ ಇಲ್ಲದೆ ಎಲ್ಲಾ ಜಾತಿ ಧರ್ಮದವರು ಬಂದು ಇವತ್ತು ನೆರವೇರಿಸ್ಕೊಟ್ಟಿದ್ದಾರೆ. ಮೊದಲಿಗೆ ಅವರಿಗೆ ಕೃತಜ್ಞತೆಗಳನ್ನ ತಿಳಿಸ್ತೇನೆ. ಮುಂದಿನ ದಿನ ಇನ್ನೂ ವಿಜೃಂಭಣೆಯಾಗಿ ನಡೀಲಿ. ಈಗ ಏನು 3,000-4,000 ಬರ್ತಾ ಇದ್ದಾರೆ, 10,000 15,000 20,000 ಜನ ಬರ್ಲಿ. ಅವ್ರಿಗೆ ಏನೆಲ್ಲ ವ್ಯವಸ್ಥೆಗಳು ಬೇಕು ಎಲ್ಲ ನಮ್ಮ ಟ್ರಸ್ಟ್ ವತಿಯಿಂದ ಎಲ್ಲ ನಮ್ಮ ಈ ಮುಳುಬಾಗಿಲಿನ ಸಹೋದರ ವತಿಯಿಂದ ನಮ್ದು ಸಹಕಾರದೊಂದಿಗೆ ನಡ್ಸ್ಕೊಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ಆ ತಾಯಿಯ ಆಶೀರ್ವಾದ ಪಡೆದು ಮುಂದಿನ ದಿನ ಇನ್ನೂ ವಿಜೃಂಭಣೆಯಾಗಿ ಮಾಡ್ಲಿ, ಆ ತಾಯಿ ಅವ್ರಿಗೆ ಶಕ್ತಿಯನ್ನ ಕೊಡ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ರೇಣುಕಾ ಮಾತೆ. ಈಗ ಈ ಯಲ್ಲಮ್ಮ ದೇವಸ್ಥಾನಕ್ಕೆ ಹೋಗಿ ಎಲ್ಲ ನಮ್ಮ ಸಹೋದರರ ಜೊತೆನಲ್ಲಿ ಆ ತಾಯಿ ಆಶೀರ್ವಾದ ಪಡ್ಕೊಂಡಿದ್ದೀವಿ. ಆ ಆಶೀರ್ವಾದ ಪಡ್ಕೊಂಡು ಮುಂದಿನ ದಿನ ಈ ಮುಳುಬಾಗಿಲಿಗೆ ಒಳ್ಳೇದಾಗ್ಲಿ, ಒಳ್ಳೆ ಮಳೆ ಬೆಳೆ ಎಲ್ಲ ಸಮೃದ್ಧಿಯಾಗಿರ್ಲಿ, ಸುಖ ಶಾಂತಿಯನ್ನ ನೆಲೆಸ್ಲಿ ಅಂತ ಆ ತಾಯಿನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಮುಳುಬಾಗಿಲು ಕ್ಷೇತ್ರ ಜನತೆಗೆ. ಆ ಸೇವೆ ಆ ತಾಯಿ ಏನ್ ಮಾಡ್ತಾಳ ಅದನ್ನ ಮಾಡಿಸ್ಕೊಳಕ್ ಅಷ್ಟೇ ನಾವು. ಆ ತಾಯಿಗಿಂತ ದೊಡ್ಡವ್ರು ಯಾರಿಲ್ಲ. ಆ ತಾಯಿ ಯಾರ ಕೈಲಿ ಏನ್ ಮಾಡಿಸ್ಕೊಬೇಕಂತಾಳ ಅವ್ರ ಕೈಲಿ ಮಾಡಿಸ್ಕೊಳ್ತಾರೆ ಅಷ್ಟೇ ನಾನು ಹೇಳ್ತೀನಿ. ಓಕೆ, ಥ್ಯಾಂಕ್ ಯು.